ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಿನ್ನೆಲೆ ಇವತ್ತು SM ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಆಗ್ತದೆ. ಈ ಒಂದು ರಸ್ತೆ ಸುತ್ತಮುತ್ತ ಈಗಾಗಲೇ ಸಸಿ ನೆಡ್ತಕ್ಕಂಥ ಕಾರ್ಯ ಆರಂಭವಾಗಿದೆ. ಇನ್ನು ಮತ್ತೊಂದು ವಿಶೇಷ ಏನಂದ್ರೆ ನಾನೀಗ ಇರ್ತಕ್ಕಂಥದ್ದು ಒಂದು ಜಂಕ್ಷನ್. ಈ ದಶಪಥ ರಸ್ತೆ 10.25 ಕಿಲೋಮೀಟರ್ ಏನು PR2 ರಸ್ತೆ ಏನಿದೆ, ಈ ಒಂದು ರಸ್ತೆ ಇರ್ತಕ್ಕಂಥ ಈ ಒಂದು ಜಂಕ್ಷನ್ ಅಲ್ಲಿ ಈ ಒಂದು ರಸ್ತೆಗೆ ಯಾರ್ಯಾರು ಭೂಮಿಯನ್ನ ಕೊಟ್ಟರು ಅಥವಾ ರೈತರು ಸ್ಥಳೀಯರು ಯಾವುದೇ ತಕರಾರು ಇಲ್ಲದೆ ಈ ಒಂದು ಮಹತ್ವದ ಯೋಜನೆಗೆ ಈ ಒಂದು ರಸ್ತೆಗೆ ಯಾರು ಜಮೀನನ್ನ ಕೊಟ್ಟಿದ್ದಾರೆ ಅವರನ್ನ ಸ್ಮರಿಸುವಂತ ಕೆಲಸ ಕೂಡ BDA ಮಾಡಿದೆ. ನೀವೀಗಲೇ ಗಮನಿಸ್ತಾ ಇದ್ದೀರಾ, ಈ ಒಂದು ಜಂಕ್ಷನ್ ಅಲ್ಲಿ ಕೃತಜ್ಞತಾ ಫಲಕ ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತಕ್ಕಂಥ ಒಂದು ಬೋರ್ಡನ್ನು ಹಾಕಿದ್ದಾರೆ. ಅಂದ್ರೆ ಈ ಒಂದು ಯೋಜನೆಗೆ ಅವರು ಯಾವುದೇ ಅಡ್ಡಿಪಡಿಸದೆ ಯಾವುದೇ ತಕರಾರು ಮಾಡದೆ ಜಮೀನನ್ನ ಬಿಟ್ಕೊಟ್ಟು ಸಹಕರಿಸಿದ್ದಾರೆ. ಸೊ ಕೊಮ್ಮಘಟ್ಟ ಗ್ರಾಮದ 9 ಜನ ಇಲ್ಲಿ ಹೆಸರನ್ನು ಕೂಡ ಹಾಕಿದ್ದಾರೆ, ಆ ಸರ್ವೆ ನಂಬರ್ ಕೂಡ ಹಾಕಿದ್ದಾರೆ. ಇನ್ನು ಭೀಮನಕುಪ್ಪೆ ಗ್ರಾಮದ 2 ಜಾಗಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಅವರು ಕೂಡ ಯಾವುದು ತಕರಾರಿಲ್ಲದೆ ಈ ಒಂದು ರಸ್ತೆಗೆ ಜಾಗವನ್ನ ಬಿಟ್ಕೊಟ್ಟಿದ್ದಾರೆ. ಹೀಗಾಗಿ ರಸ್ತೆ ಮಾಡೋದಕ್ಕೆ ಮತ್ತಷ್ಟು ಸುಲಭ ಆಯಿತು. ಸಾಕಷ್ಟು ಸವಾಲುಗಳಿತ್ತು. ಒಂದು ರಸ್ತೆ ಮಾಡಬೇಕಾದ್ರೆ ಸುಮಾರು 631 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ SM ಕೃಷ್ಣ ರಸ್ತೆ ಈಗ ಲೋಕಾರ್ಪಣೆಗೆ ಸಿದ್ಧ ಆಗಿದೆ. CM DK ಶಿವಕುಮಾರ್ ಅವರು ಕೆಲವೇ ಹೊತ್ತಿನಲ್ಲಿ ರಸ್ತೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಒಂದು ಜಂಕ್ಷನ್ ಕೂಡ ಬರ್ತಾ ಇದ್ದಾರೆ. ಇನ್ನು ಸಸಿ ನೆಡುವ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಜಾಗದಲ್ಲಿ ಸಾಂಕೇತಿಕವಾಗಿ ಅವರು ಕೂಡ ಸಸಿ ನೆಡತಕ್ಕಂಥ ಒಂದು ಕಾರ್ಯವನ್ನ ಮಾಡಲಿದ್ದಾರೆ. ಈಗಾಗಲೇ ಒಂದು ವಸ್ತು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಇಲ್ಲೇ ಇದ್ದಾರೆ, ಸಾಕಷ್ಟು ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇನ್ನು ಇದೇ ಒಂದು ಜಂಕ್ಷನ್ ಅಲ್ಲಿ ಗಮನಿಸಬಹುದು, ಈಗಾಗಲೇ ಸಾಕಷ್ಟು ಕಟೌಟ್ಗಳು ಬ್ಯಾನರ್ಗಳು ರಾರಾಜಿಸುತ್ತಿದ್ದಾವೆ. DK ಶಿವಕುಮಾರ್ ಅವರನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಈ ಒಂದು ಜಂಕ್ಷನ್ಗೆ ಬಂದು ಅವರು ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಟುವರ್ಡ್ಸ್ ಮೈಸೂರು ರೋಡ್. ಇವೆಲ್ಲ ಗಮನಿಸ್ತಾ ಇದ್ದಾರೆ, ಕೋಟೆ ರೀತಿಯ ಒಂದಷ್ಟು ಚಿತ್ತಾರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಜನಸಾಮಾನ್ಯರು ಕೂಡ ಕಾಯ್ತಾ ಇದ್ದಾರೆ. ಸ್ಥಳೀಯರು ಕೂಡ ಈ ಒಂದು ಜಂಕ್ಷನ್ಗೆ ಬಂದು ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆ ತುಂಬಾನೇ ಮಹತ್ವದ್ದಾಗಿತ್ತು. ಈ ಒಂದು ರಸ್ತೆಯ ಮುಖಾಂತರ ಇರತಕ್ಕಂಥ ಸ್ಥಳೀಯ ಗ್ರಾಮಗಳು ಕೂಡ ಅನುಕೂಲ ಆಗುತ್ತೆ, ಅವರು ಕೂಡ ಅಭಿವೃದ್ಧಿ ಕಾಣ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಟ್ರಾಫಿಕ್ ಮುಕ್ತವಾಗಿ, ಟ್ರೋಲ್ ಮುಕ್ತವಾಗಿ ಜನಸಾಮಾನ್ಯರಿಗೆ ಲಭ್ಯ ಆಗ್ತಾ ಇದೆ. ಈ ಒಂದು ಕೆಂಪೇಗೌಡ ಜಯಂತಿಯನ್ನ ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ, ಐತಿಹಾಸಿಕವಾಗಿಸುವ ನಿಟ್ಟಿನಲ್ಲಿ BDA ಇವತ್ತು ಈ ಒಂದು ರಸ್ತೆಯಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ವಾಲಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.